ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಭವ್ಯ ಉದ್ಘಾಟನೆ. ವಿದ್ಯಾರ್ಥಿಗಳು ಸರಿಯಾದ ದಾರಿಯಲ್ಲಿ ಸಾಗಿದರೆ ಪೋಷಕರ ಕನಸು ನನಸಾಗುತ್ತದೆ. ಶಿಕ್ಷಣ ತಜ್ಞ ಡಾಕ್ಟರ್ ಡಿ.ಆರ್. ವಿಜಯ್ ಸಾರಥಿ. ವಿಜಯನಗರದ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಂಭ್ರಮ, ಸಡಗರ ಹಾಗೂ ಉತ್ಸಾಹಭರಿತ ವಾತಾವರಣದಲ್ಲಿ ನೆರವೇರಿತು. ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲೇಜಿಗೆ ಸೇರ್ಪಡೆಗೊಂಡ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಡಿ.ಆರ್. ವಿಜಯ್ ಸಾರಥಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಫಸ್ಟ್ ಲವ್ ಚಿತ್ರದ ನಿರ್ದೇಶಕ ಗುರುಪ್ರಸಾದ್, ಚಿತ್ರದ ನಾಯಕಿ ರಾಧ್ಯಾ ರಾಜ್, ಕಲಾವಿದರಾದ ಯುವ ಶೆಟ್ಟಿ, ಗಜೇಂದ್ರ, ನಿಖಿತಾ, ಮಧು, ಪ್ರದೀಪ್ ಪ್ರಸಾದ್ ಹಾಗೂ ವಿಜಯ್ ಕುಮಾರ್ ಅವರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಡಾಕ್ಟರ್ ಡಿ.ಆರ್. ವಿಜಯ್ ಸಾರಥಿ, ವಿದ್ಯಾರ್ಥಿ ಜೀವನವು ಪ್ರತಿಯೊಬ್ಬರ ಭವಿಷ್ಯ ನಿರ್ಮಾಣದ ಅತ್ಯಂತ ಮಹತ್ವದ ಹಂತವಾಗಿದ್ದು, ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ ಎಂದು ಹೇಳಿದರು. ಹದಿಹರೆಯದ ವಯಸ್ಸಿನಲ್ಲಿ ಅನೇಕ ಆಕರ್ಷಣೆಗಳು ಮತ್ತು ಸವಾಲುಗಳು ಎದುರಾಗುವುದು ಸಹಜ. ಆದರೆ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಕನಸುಗಳು, ಕುಟುಂಬದ ನಿರೀಕ್ಷೆಗಳು ಹಾಗೂ ತಮ್ಮ ಭವಿಷ್ಯದ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಶಿಸ್ತು, ಪರಿಶ್ರಮ ಮತ್ತು ದೃಢ ಸಂಕಲ್ಪವೇ ಯಶಸ್ಸಿನ ಗುಟ್ಟು ಎಂದು ಅವರು ತಿಳಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ತಂದೆ ತಾಯಿ ಮತ್ತು ಶಿಕ್ಷಕರ ತ್ಯಾಗ, ಮಾರ್ಗದರ್ಶನ ಹಾಗೂ ಆಶೀರ್ವಾದ ಅಡಗಿದೆ. ಸಮಯವನ್ನು ಸದುಪಯೋಗಪಡಿಸಿಕೊಂಡು ಗುರಿ ಸಾಧನೆಯತ್ತ ಮುನ್ನಡೆದರೆ ಯಶಸ್ಸು ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಫಸ್ಟ್ ಲವ್ ಚಿತ್ರದ ತಂಡ ವಿದ್ಯಾರ್ಥಿಗಳೊಂದಿಗೆ ಮುಕ್ತ ಸಂವಾದ ನಡೆಸಿ ಕಾಲೇಜು ಜೀವನದ ಮಹತ್ವ, ಸ್ನೇಹ, ಜವಾಬ್ದಾರಿ, ಕನಸುಗಳು ಹಾಗೂ ಯಶಸ್ಸಿನ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಿರ್ದೇಶಕ ಗುರುಪ್ರಸಾದ್ ಮಾತನಾಡಿ, ಕಾಲೇಜು ಜೀವನವು ಕೇವಲ ಪಾಠ ಪುಸ್ತಕಗಳಿಗಷ್ಟೇ ಸೀಮಿತವಾಗಿಲ್ಲ, ಅದು ವ್ಯಕ್ತಿತ್ವ ರೂಪಿಸುವ ಹಂತವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ನಾಗರಿಕರಾಗಿ ಬೆಳೆಯಬೇಕು ಎಂದು ಹೇಳಿದರು. ನಟಿ ರಾಧ್ಯಾ ರಾಜ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ನಿಮ್ಮ ಜೀವನದ ಕಥೆಯ ನಿಜವಾದ ನಾಯಕ ನಾಯಕಿಯರು ನೀವೇ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಕನಸುಗಳನ್ನು ಗುರಿಯಾಗಿಸಿಕೊಂಡು ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಅಶ್ವಿನಿ ಎಚ್.ಸಿ., ಡಾಕ್ಟರ್ ರಂಗಸ್ವಾಮಿ, ಪದ್ಮಾ, ಸೌಭಾಗ್ಯ, ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಸಾರಿ ಇದು ಸುಮಾರು 32 ವರ್ಷ ಆಯಿತು. PUC 23 ವರ್ಷ ಆಯಿತು PUC ಕಾಲೇಜ್ ಸ್ಟಾರ್ಟ್ ಮಾಡಿ. 23 ವರ್ಷದಿಂದ ಸತತವಾಗಿ PUC ಡಿಗ್ರಿ, ಡಿಪ್ಲೊಮೊ, BBA, BCA, MBA, MCA ಅಂದರೆ ವಾಸವಿ ಜ್ಞಾನಪೀಠದಲ್ಲಿ ಯಾವ ಕೋರ್ಸ್ ಒಳಗಡೆ ಬಂದರೂ ಯಾವ ಕೋರ್ಸ್ ಇಲ್ಲ ಅಂತ ಹೋಗ್ಕೊಡೋದು, ಅದು ಎಜುಕೇಷನಲ್ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಇದನ್ನು ಎಲ್ಲ ರೀತಿಯಲ್ಲೂ ಅವರು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡ್ತೀನಿ, ಕೇವಲ ನಮ್ಮ ವಿದ್ಯಾರ್ಥಿಗಳಾಗಿ ಬಂದು ಹೊರಗಡೆ ಹೋಗುವಾಗ ಉದ್ಯೋಗ ಅವಕಾಶಗಳಾಗಿ ಹೋಗಬೇಕು. ಇದುವರೆಗೆ ಸುಮಾರು ನಮ್ಮ ಈ ಸಂಸ್ಥೆಯಿಂದ 5,500 ಜನಕ್ಕೆ ನಾವು ಉದ್ಯೋಗ ಅವಕಾಶಗಳನ್ನು ಪ್ರತಿಷ್ಠಿತ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಒಬ್ಬೊಬ್ಬರಿಗೆ 2 ಕಂಪನಿ, 3 ಕಂಪನಿ ಈ ಥರ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಧ್ಯೇಯ ಶಿಸ್ತು ಮತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಂದು ಒಳ್ಳೆಯ ಉತ್ತಮವಾದ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಕೊಡೋದೇ ಈ ಸಂಸ್ಥೆಯ ಒಂದು ಉದ್ದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಿಂದ ಇವತ್ತು ಈ ಒಂದು ನಮ್ಮ ಒಂದು ಶಾಲೆಯಲ್ಲಿ ಮೊದಲನೇ ವರ್ಷದ PUC ವಿದ್ಯಾರ್ಥಿಗಳಿಗೆ ಇನಾಗ್ರಲ್ ಫಂಕ್ಷನ್ ಅಂತೇಳಿ ಆಯೋಜನೆ ಮಾಡಿದ್ದೀವಿ. ಇದೇ ಒಂದು ಸುಸಂದರ್ಭದಲ್ಲಿ ನಮ್ಮ ಸಿನಿಮಾ ತಂಡ ಫಸ್ಟ್ ಲವ್ ಗುರು ಅಂದರೆ PUCನಲ್ಲಿ ಇಂದ ಯಾವ ರೀತಿ ಜೀವನನ ರೂಪಿಸ್ಕೋಬೇಕು ಅಥವಾ ಯಾವ ರೀತಿ ಹಾಳು ಮಾಡ್ಕೋಬಾರ್ದು ಅನ್ನೋದು ಅವರು ಹೆಚ್ಚಿಗೆ ಹೇಳ್ತಾರೆ. ಯಾಕೆಂತಂದರೆ ಇನ್ನೂ ನನಗೆ ಸಿನಿಮಾದ ಬಗ್ಗೆ ನಾನೇ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಅವ್ರಿಗೇನು ಅದು ಇದಿರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಈ ಥರ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟು ಹೊಸ ಪ್ರತಿಭೆಗಳನ್ನು ಬೆಳೆಸ್ತಾ ಇರೋದಕ್ಕೆ ಅವರ ಇವತ್ತಿನ ಸಿನಿಮಾಗೆ ರಿಲೀಸ್ಗೆ ಅಥವಾ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ಆ ಥರ
ಅವಕಾಶಗಳು ಸಿಗ್ತಾ ಇರಲಿ, ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಕನ್ನಡ ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಬೆಳೆಸಲಿ, ಕನ್ನಡ ಸಿನಿಮಾಗಳು ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ಅಂತ, ಫಸ್ಟ್ ಲವ್ ಗುರು ಸಿನಿಮಾ ಡೈರೆಕ್ಟ್ರು. ಇದು ನನ್ನ ಫಸ್ಟ್ನೇ ಸಿನಿಮಾ ಸರ್, ಮೊದಲನೇ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದಕ್ಕೆ ಮುಂಚೆ ನಾನು ಲಾಸ್ಟ್ ರವಿಚಂದ್ರ ಸರ್ದು ಗೌರಿಶಂಕರ, ಸುಮಾರು ಡೀಲ್ ರಾಜ, ಕೆಂಪೇಗೌಡ 2 ಇದಕ್ಕೆಲ್ಲ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಕೆಲಸಗಳು ಮಾಡಿದ್ದೀನಿ. ಸುಮಾರು 2010ರಿಂದನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇದು ನನ್ನ ಮೊದಲ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದು ಬಂದು ಸರ್ ಲವ್ ಜನರ್ ಸಿನಿಮಾ, ಸ್ಕೂಲು ಕಾಲೇಜ್ ಲವ್ ಸಬ್ಜೆಕ್ಟ್ ಇರೋಂಥ ಸಿನಿಮಾ. ಹುಡುಗರು ಆತರಪಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು, ಲೈಫಲ್ಲಿ ಮುಂದಕ್ಕೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಆತರಪಟ್ಟು ದಾರಿ ತಪ್ಪರು ಏನಾಗುತ್ತೆ ಅನ್ನೋ ಸಬ್ಜೆಕ್ಟಲ್ಲಿ ಹೇಳಕ್ಕೆ ಹೋಗಿದ್ದೀವಿ. ಇದು ಬಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮನೋಜ ಮಾತ್ರೆ ಅಂತ, ಎಡಿಟ್ರ್ ಬಂದು ಸುರೇಶ್ ಅರಸ ಸರು, ಸೀನಿಯರು ಮೋಸ್ಟು, ಅವರು ನಮ್ಮ ಸಿನಿಮಾದ ಎಡಿಟ್ರು. ಮತ್ತು ಕೊರಿಯೋಗ್ರಾಫರ್ಗಳು ಬಂದು ಗಂಭೀರಾಜು, ಆಮೇಲೆ ಯೋಗೇಶ್ ಭಟ್ರು ಸಾಂಗ್ ಬರ್ತಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು 2 ಸಾಂಗ್ ಬರ್ತಿದ್ದಾರೆ, ಪ್ರಮೋದ್ ಮರವಂತೆ ಅವರು ಸಾಂಗ್ ಬರ್ತಿದ್ದಾರೆ. ಸ್ಕೂಲು ಕಾಲೇಜ್ಗಳಲ್ಲೇ ಲವ್ ಅಂತ ಆಗೋದು, ಕ್ರಶ್ ಆಗೋದು, ಲವ್ ಅಂತ ಗೊತ್ತಾಗೋದು ಅವಾಗೇ ಫಸ್ಟು ಅಟ್ರಾಕ್ಟ್ ಆಗೋದಲ್ಲ, ಅದು ಫಸ್ಟ್ ಲವ್ ಏನಾಗುತ್ತಲ್ಲ ಅದು ಹೆಮ್ಮೆ ಹೇಳ್ಕೋತಾರೆ, ನಾನು ಫಸ್ಟ್ ಲವ್ ಗುರು ಅಂತ ಹೇಳ್ಕೋತಾರೆ. ಅದೇ ಸಿನಿಮಾದ ಮೇನ್ ಇದು ಸರ್ ಕಾನ್ಸೆಪ್ಟ್. ಸುಮಾರು ಒಂದು 40 ಜನ ಕ್ಯಾರೆಕ್ಟರ್ಗಳು ಬಂದು ಹೋಗ್ತಾರೆ. ಮೇನ್ ಕ್ಯಾರೆಕ್ಟರ್ ಶೋಭ್ರಾ ಸರ್ ಇದ್ದಾರೆ, ಚಂದ್ರಕಲಾ ಮೋಹನ್ ಅವರು ಇದ್ದಾರೆ, ಭಾಗ್ಯಶ್ರೀ ಅವರು ಇದ್ದಾರೆ, ಆಮೇಲೆ ಸಿದ್ಲಿಂಗು ಶ್ರೀಧರ್ ಇದ್ದಾರೆ, ಮ್ಯಾಜಿಕ್ ರಮೇಶ್, KS ರಮೇಶ್ ಅವರು ಇದ್ದಾರೆ. ವಾಸವಿ ಕಾಲೇಜಿನ ವಿಜಯ ಸಾರಥಿ ಸರ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ನಿಮ್ಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಾಧ್ಯರಾಜ್. ಇವತ್ತು ನಾವು ನಮ್ಮ ಸಿನಿಮಾ ಫಸ್ಟ್ ಲವ್ ಗುರು ಸಿನಿಮಾದ ಪ್ರಮೋಷನ್ಗೆ ಇಲ್ಲಿ ಬಂದಿದ್ದೀವಿ ಕಾಲೇಜ್ಗೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸೀರಿಯಲ್ಗಳು ಮಾಡಿದ್ದೀನಿ, ಇವಾಗಲೂ ಮಾಡ್ತಿದ್ದೀನಿ ಕೂಡ. ಜೊತೆಗೆ ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾ ಡಿರೆಕ್ಟರ್ ಬಂದು ಗುರುಪ್ರಸಾದ್ ಸರ್ ಅಂತ ಹೇಳಿ, ಅವರಿಗೂ ಇದು ಮೊದಲನೇ ಸಿನಿಮಾ. ಹಾಗೆಯೇ ಹೀರೋ ಬಂದು ಯುದಿತ್ ಶೆಟ್ಟಿ ಅಂತ. ಇದು ಹೊಸಬರ ಸಿನಿಮಾ, ಹೊಸ ಟೀಮ್ ಆ್ಯಂಡ್ ಹೊಸ ಜೋಶ್ ಜೊತೆಗೆ ಚೆನ್ನಾಗಾಗಬೇಕು ಅಂತ ಇಲ್ಲಿವರೆಗೂ ಬಂದು ಸಿನಿಮಾ ಮಾಡಿ ಪ್ರಮೋಷನ್ಸ್ಗೆ ಇವತ್ತು ಬಂದಿದ್ದೀವಿ. ತುಂಬ ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗ್ತಿದೆ ಕೂಡ. ಎಸ್, ಈ ಸಿನಿಮಾ ನನಗೆ ಹೇಗೆ ಸಿಕ್ಕಿದ್ದು ಅಂದರೆ, ಒಂದೇ ಶೋಸ್ ಮಾಡ್ತಿದ್ದಾಗ ಕಲರ್ಸಲ್ಲಿ ಅಂತರ್ಪಟ್ಟ ಸೀರಿಯಲ್ ಮಾಡ್ತಾ ಈ ಸಿನಿಮಾ ನನಗೆ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಸ್ಕೂಲ್ ಹುಡುಗಿಯಾಗಿ ಹಾಗೆಯೇ ಕಾಲೇಜ್ ಹುಡುಗಿಯಾಗಿ ಈ ಟೀನೇಜರ್ಸ್, ಈ ಜನ್ರೇಷನ್ ಹೇಗಿದೆ ಅದ್ರ ತಕ್ಕಂತೆ ಈ ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೀವೆಲ್ಲರೂ ನೋಡಿ ಹೇಳಬೇಕು, ನೀವು ಗೆಲ್ಲಿಸ್ಬೇಕು ಸಿನಿಮಾನ. ಈ ಥ್ರೂ ಔಟ್ ಜರ್ನಿ ಏನಿದೆ, ಇಷ್ಟು ದಿನ ಶೂಟ್ ಮಾಡಿದ್ದೀವಲ್ಲ, ಇದೊಂದು ತುಂಬ ಪಾಠಗಳನ್ನು ಕಲಿಸಿದೆ. ಹಾಗೆಯೇ ತುಂಬ ಎಕ್ಸ್ಪೀರಿಯನ್ಸಸ್ ಬಂದಿದೆ ಈ ಸಿನಿಮಾದಿಂದ. ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ನಮಸ್ಕಾರ, ನನ್ನ ಹೆಸರು ಮಧುಶ್ರೀ ಆರಾಧ್ಯ ಅಂತ. ನಾನು ಮೂಲತಃ ತುಮಕೂರಲ್ಲಿ ಗುಬ್ಬಿ ತಾಲೂಕಲ್ಲಿ ಇರೋದು. ನಾನು ಸಿನಿಮಾ ರಂಗಕ್ಕೆ ಬಂದು 4 ವರ್ಷ ಆಯಿತು. ಇದೇ ವರ್ಷದಲ್ಲಿ ಒಂದು ಸಿನಿಮಾ ನಂದು ರಿಲೀಸ್ ಆಗಿದೆ, ಪುನೀತ್ ನಿವಾಸ ಅಂತ. ಮತ್ತು ಇದು ಸೆಕೆಂಡ್ ಮೂವಿ ರಿಲೀಸ್ ಆಗ್ತಿರೋದು. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಶೂಟಿಂಗ್ ಆಗಿದೆ. ಇದೆಲ್ಲ ಮಂಗಳೂರು ಸೈಡೆಲ್ಲ ಶೂಟ್ ಆಗಿದೆ. ಈಗಿನ ಜನ್ರೇಷನ್ಗೆ ಬಿಫೋರ್ 18 ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಣ್ಮಕ್ಳು ಹೇಗಿರಬೇಕು, ಗಂಡು ಮಕ್ಳು ಹೇಗಿರಬೇಕು, ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ನನ್ನ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮಗೆ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾರೆ. ತುಂಬ ಆಡಿಷನ್ ಕೊಟ್ಟಿದ್ದಾರೆ, ಒಂದು 6 ಮೆಂಬರ್ಸ್ ಆಡಿಷನ್ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ನಂದು ಫೈನಲ್ ಆಗಿದ್ದು, ಇದೇ ಪಾತ್ರಕ್ಕೆ ನಾನು ಓಕೆ ಆಗಿದ್ದು. ಸೊ ನಂಗೆ ತುಂಬ ಖುಷಿ ಆಯಿತು ಕೇಳಿದಾಗ. ನಂದು ಇದ್ರಲ್ಲಿ ಸ್ವಲ್ಪ ತರಲೆ ಥರ ಇದೆ. ಇವಾಗಿನ ಮಕ್ಕಳು ಯಾವ ಥರ ಫೋನ್ ಹಿಡ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ನಾನು ಫೋನಲ್ಲೇ ಇರೋ ಕ್ಯಾರೆಕ್ಟರ್ ಇದರಲ್ಲಿ. ನಾನು ಓದೋದು ಕಮ್ಮಿ ಇರುತ್ತೆ, ಬಟ್ ಫೋನ್ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಇರ್ತೀನಿ ನಾನು. ಸೊ ಹೆಂಗೆ ಹಾಳಾಗ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ, ಇನ್ಸ್ಟಾ, ಫೇಸ್ಬುಕ್, ಅದನ್ನೆಲ್ಲ ಯಾವ ಏಜಲ್ಲಿ ಯೂಸ್ ಮಾಡಬೇಕು, ಯುಟಿಲೈಸ್ ಹೆಂಗೆ ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ ತುಂಬ ಚೆನ್ನಾಗಿದೆ. ಡೈರೆಕ್ಟರೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ರಿಹರ್ಸಲ್ ಮಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ಗಳೂ. ತುಂಬ ಚೆನ್ನಾಗಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಶೆಟ್ಟಿ ಅಂತ. ನಾನು ಮೂಲತಃ ಮಂಗಳೂರಿನವಳು. ಸೊ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಉಷಾ ಭಂಡಾರಿ ಅವರ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀನಿ. ಸೊ ಅದು ಮಾಡ್ತಿರ್ಬೇಕಾದ್ರೆ ಹೀಗೆ ಆಡಿಷನ್ ಬಂತು. ಆಡಿಷನ್ ಹೋಗಿ ಕೊಟ್ಟಾದಮೇಲೆ ಈ ಸಿನಿಮಾ ನನಗೆ ಸಿಕ್ಕಿದ್ದು, ಫಸ್ಟ್ ಲವ್ ಗುರು ಅಂತ. ಸೊ ಫಸ್ಟ್ ನರ್ವಸ್ ಆಗಿದ್ದೆ, ಅಂದರೆ ಹೆಂಗಿರುತ್ತಪ್ಪ ಕಾಸ್ಟ್ ಎಲ್ಲ ನೋಡಿದಾಗ ಅವ್ರು ಏನಾದರೂ ಒಂದು ಮಾಡಿದ್ದಾರೆ. ಸೊ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಲಕ್ಕಿಲಿ ಎಲ್ಲರೂ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ಈ ಸೆಟ್ಟಲ್ಲಿರೋಕ್ಕೆ. ಆ್ಯಂಡ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಏನೋ ಮಾಡ್ತಿದ್ದೀನಿ ಅಂತಲೇ ಗೊತ್ತೇ ಆಗ್ತಿರಲಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ
ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬಾ ಲೈಕ್ ಇನೋಸೆಂಟ್ ಹುಡುಗಿ, ಲೈಕ್ ವೆರಿ ಡೀಸೆಂಟ್, ಫ್ರೆಂಡ್ಶಿಪ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಳೆ. ಸೊ ಹೆಸರು ಗಜೇಂದ್ರ ಮರ್ಸಣಿ ಅಂತ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿದೆ. ಅಂದರೆ ಈಗಿನ ಯೂತ್ಗೆ ಕಾಲೇಜ್ ಸ್ಟೋರಿ, ಅಂದರೆ ಕಾಲೇಜಲ್ಲಿ ಯಾವ ಥರ ಹಾದಿ ತಪ್ತಾರೆ. ನಾವು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಓದೋದು ಬಿಟ್ಟು ಬೇರೆ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಅಥವಾ ಇಲ್ಲವೂ ಈ ಥರದ್ರಲ್ಲಿ ಗಮನ ಕೊಟ್ಟಾಗ ನಮ್ಮ ಹಾದಿ ಹೇಗೆ ತಪ್ಪುತ್ತೆ, ಮುಂದೆ ಏನೇನು ಅದರಿಂದ ನಾವು ಅಪಾಯವನ್ನು ಎದುರಿಸ್ತೀವಿ ಅನ್ನೋದು ಈ ಸಿನಿಮಾದಲ್ಲಿದೆ. ಹೆಸರು ಪ್ರವೀಣ್ ಜೈನ್ ಅಂತ. ಕಾಮಿಡಿ ಕಿರಾಡಿಯಲ್ಲೆಲ್ಲ ಸ್ವಲ್ಪ ಜನ ನೋಡಿರ್ತೀರ ಅನ್ಕೋತೀನಿ. ಫಸ್ಟ್ ಲವ್ ಗುರು ಅನ್ನೋಂಥ ಒಂದು ಸಿನಿಮಾದಲ್ಲಿ ನಾನೊಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇರೆ ಸಿನಿಮಾದಲ್ಲಾದರೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇದರಲ್ಲೊಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿದೆ, ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು ಫಸ್ಟು ನಾವು ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇರೋದು ನಮ್ಮ ಸಿನಿಮಾದ ಬಗ್ಗೆ. ಸೊ ಇನ್ನೇನು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಏನಂದರೆ ಒಂದು ಹೊಸ ತಂಡದ ಜೊತೆ ಹೊಸ ಅದ್ಭುತವಾದ ಕಾನ್ಸೆಪ್ಟ್. ಇತ್ತೀಚಿನ ಕನ್ನಡ ಸಿನಿಮಾದೆಲ್ಲ ನೋಡ್ತಾ ಇರ್ಬೋದು. ಅಂದರೆ ಜನಕ್ಕೆ ತುಂಬ ಕಷ್ಟ, ಎಷ್ಟೇ ಒಳ್ಳೆ ಸಿನಿಮಾ ಇದ್ದರೂ ಹತ್ತಿರ ಆಗೋದು ತುಂಬ ಕಷ್ಟ. ಸೊ ಅದರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ನನಗೆ ಆ್ಯಸ್ ಆನ್ ಆಡಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಫಿಡೆಂಟ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಫಸ್ಟ್ ಲವ್ ಗುರು ಅನ್ನೋಂಥ ಸಿನಿಮಾ. ಎಲ್ಲ ಹೊಸೊಬ್ಬರು ಫ್ರೆಶ್ಶು ಫೇಸ್ಗಳು. ಅದೇ ರೀತಿ ನಂದು ಸ್ಪೆಷಲ್ ಏನಂದರೆ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಎಲ್ಲೂ. ಟೆಲಿವಿಷನ್ ಆಗಿರಲಿ, ಸೀರಿಯಲ್ ಆಗಿರಲಿ, ಎಲ್ಲ ಬೇರೆ ಸಿನಿಮಾದಾಗಿರಲಿ ಇಂಥ ಕ್ಯಾರೆಕ್ಟರ್ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಈ ಕ್ಯಾರೆಕ್ಟರ್ ಹೆಂಗೆ ಬಂದಿದೆ, ಹೆಂಗೆ ಮೂಡ್ ಬಂದಿದೆ ಅಂತ. ಸೊ ನೋಡೋಣ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.